ನಿಮ್ಮಲ್ಲಿ ತುಂಬಾ ಜನ 10th ಆದ್ಮೇಲೆ ಯಾವ ಕೋರ್ಸ್ ತಗೋಬೇಕು ಅಂತ ಯೋಚನೆ ಮಾಡ್ತಾ ತುಂಬಾ ಕನ್ಫ್ಯೂಷನ್ ಅಲ್ಲಿ ಇರ್ತೀರಾ. ಅವಾಗ ನಿಮ್ಮ ಮೈಂಡಲ್ಲಿ ಬರೋದೇ ಸೈನ್ಸ್. ಹೌದು, ಸೈನ್ಸ್ ಅನ್ನೋದು ತುಂಬಾ ಜನರನ್ನ ಕನ್ಫ್ಯೂಷನ್ ಅಲ್ಲಿ ಇಟ್ಬಿಟ್ಟಿದೆ. 10th ಆದ್ಮೇಲೆ ತುಂಬಾ ಜನ ಇಂಜಿನಿಯರಿಂಗ್ ಹೋಗೋಣ ಅಂತ ಡಿಸೈಡ್ ಮಾಡ್ತಾರೆ. ಕಷ್ಟಪಟ್ಟು PUC ಕೂಡ ಕಂಪ್ಲೀಟ್ ಮಾಡ್ತಾರೆ. ಬಟ್ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಅವ್ರು ಮಾಡಿದ್ದು ತಪ್ಪು ಅಂತ. ಯಾಕೆ ಗೊತ್ತಾ? ಫ್ರೆಂಡ್ಸ್, riseup.com ನ ಎಪಿಸೋಡ್ 2ಗೆ ಸ್ವಾಗತ. ನಾನು ನಿಮ್ಮ ಸೃಜನ್ ಗೌಡ. ಸ್ನೇಹಿತರೆ, 10th ಕಂಪ್ಲೀಟ್ ಮಾಡಿರೋ ಯಾವ ವಿದ್ಯಾರ್ಥಿ ಹತ್ರ ನೆಕ್ಸ್ಟ್ ಯಾವ ಕೋರ್ಸ್ ಮಾಡ್ತೀರಾ ಅಂತ ಕೇಳಿದ್ರೆ ಇಂಜಿನಿಯರಿಂಗ್ ರಿಲೇಟೆಡ್ MPC ಅಂದ್ರೆ ಮ್ಯಾಥಮೆಟಿಕ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ ಅಂತ ಹೇಳ್ತಾರೆ. ಪ್ಲಾನ್ ಕರೆಕ್ಟೇ, ಬಟ್ ತಗೊಳಕ್ ಮುಂಚೆ ಸ್ವಲ್ಪ ಇಂಪಾರ್ಟೆಂಟ್ ಮಾಹಿತಿನ ಗುರ್ತಿಟ್ಕೋಬೇಕು. ಅದೇನದು ಇಂಪಾರ್ಟೆಂಟ್ ಮಾಹಿತಿ? ಬನ್ನಿ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ಮೇನ್ ಆಗಿ 10th ಕಂಪ್ಲೀಟ್ ಆಗಿ ನೆಕ್ಸ್ಟ್ ಏನು ಅನ್ನೋ ಕನ್ಫ್ಯೂಷನ್ ಇರೋ ವಿದ್ಯಾರ್ಥಿಗಳಿಗೆ ನೆಕ್ಸ್ಟ್ ಏನು ಅಂತ ಪ್ಲಾನ್ ಮಾಡೋಕ್ ಮುಂಚೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಸ್ನೇಹಿತರೆ, ಒಂದು ಇಂಪಾರ್ಟೆಂಟ್ ರಿಕ್ವೆಸ್ಟ್, ನಮ್ಮ ವಿಡಿಯೋನ ತುಂಬಾ ಜನ ಕಂಪ್ಲೀಟ್ ಆಗಿ ನೋಡ್ತಿಲ್ಲ ಮತ್ತೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೋತಿಲ್ಲ. ದಯವಿಟ್ಟು ಸಪೋರ್ಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಸ್ನೇಹಿತರೆ, ಕಂಟಿನ್ಯೂ ಮಾಡೋದಾ. ಸ್ನೇಹಿತರೆ, ವಿಡಿಯೋನ 3 ಸ್ಟೇಜ್ ಆಗಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋದಾ. ಮೊದಲಿಗೆ ಸ್ಟೇಜ್ 1. ಸ್ನೇಹಿತರೆ, 10th ಕಂಪ್ಲೀಟ್ ಆದ್ಮೇಲೆ ಹತ್ತತ್ರ 100 ಜನ ಕಂಪೇರ್ ಮಾಡಿದ್ರೆ ಅದರಲ್ಲಿ 90 ಜನ ಇಂಜಿನಿಯರಿಂಗ್ ಹೋಗ್ಬೇಕು ಅಂತ ಯೋಚನೆ ಮಾಡಿ ಸೆಕೆಂಡ್ PU ಅಲ್ಲಿ ಮ್ಯಾಥಮೆಟಿಕ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ ಅಂದ್ರೆ MPC ನ ತಗೋತಾರೆ. ಸೊ ಈಗ ಸಿಂಪಲ್ ಆಗಿ MPC ಅಂತ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. MPC ತಗೊಂಡ್ಮೇಲೆ ಸೆಕೆಂಡ್ ಇಯರ್ ಅಲ್ಲಿ ನಮಗೆ ಭಾರತ ಸರ್ಕಾರ ನಡೆಸುವ JEE ಎಕ್ಸಾಮ್ ಅಥವಾ ಕರ್ನಾಟಕ ಸರ್ಕಾರ ನಡೆಸುವ CET ಅಂದ್ರೆ ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್ ನ ಕ್ಲಿಯರ್ ಮಾಡ್ಬೇಕಾಗತ್ತೆ. ಸೊ ಈ ಎಕ್ಸಾಮ್ ನ ನಾವು ಕ್ಲಿಯರ್ ಮಾಡಿದ್ರೆ ಒಳ್ಳೆ ಕಾಲೇಜಲ್ಲಿ ನಮಗೆ ಇಲ್ಲಿ ಸೀಟ್ ಆದ ನಂತರ ನೀವು 4 ವರ್ಷದಲ್ಲಿ ಇಂಜಿನಿಯರಿಂಗ್ ಕೋರ್ಸ್ ನ ಕಂಪ್ಲೀಟ್ ಮಾಡ್ಬೇಕಾಗತ್ತೆ. ಬಟ್ ಇಲ್ಲಿ ನೋಡಿ, ನೀವು ಮೇನ್ ತಪ್ಪು ಮಾಡೋದು ಏನ್ ಗೊತ್ತಾ? PUC ಏನೋ ಜಾಯ್ನ್ ಆಗ್ಬಿಡ್ತೀರಾ, ಬಟ್ ಸ್ಟಾರ್ಟಿಂಗ್ ಇಂದಾನೇ ಓದೋಕ್ ಸ್ಟಾರ್ಟ್ ಮಾಡೋದಿಲ್ಲ. ಲಾಸ್ಟ್ ಟೈಮ್ ಅಲ್ಲಿ ಓದೋದಾ ಅಂತ ಸುಮ್ನೆ ಖಾಲಿಯಾಗಿ ಕುತ್ಕೋಬಿಡ್ತೀರಾ. ಎಕ್ಸಾಮ್ ಅಲ್ಲಿ ಲಾಸ್ಟ್ ಅಲ್ಲಿ ಓದೋಕೆ ತುಂಬಾ ಕಷ್ಟ ಆಗ್ಬಿಡುತ್ತೆ. ಸೊ ಹಾಗಾದ್ರಿಂದ ನೀವು ಎಕ್ಸಾಮ್ ನ ಕ್ಲಿಯರ್ ಮಾಡ್ದೇನೆ ಒಳ್ಳೆ ಕಾಲೇಜಲ್ಲಿ ಸೀಟ್ ತಗೊಳಕ್ ಆಗಲ್ಲ. ಹಾಗಾದ್ರಿಂದ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಇರಲಿ, ನಿಮಗೆ 3 ಇಂಪಾರ್ಟೆಂಟ್ ಪಾಯಿಂಟ್ಸ್ ಗೊತ್ತಿರಬೇಕು. ಮೊದಲನೇ ಪಾಯಿಂಟ್, ಪ್ರಾಪರ್ ಪ್ಲಾನಿಂಗ್. ಅಂದ್ರೆ ಯಾವ ತರ ಪ್ಲಾನ್ ಮಾಡಿದ್ರೆ ನನ್ನ ಎಕ್ಸಾಮ್ನ ನಾನು ಈಸಿಯಾಗಿ ಕ್ಲಿಯರ್ ಮಾಡಬಲ್ಲೆ ಅನ್ನೋ ಒಂದು ಪ್ರಾಪರ್ ಪ್ಲಾನಿಂಗ್ ನಿಮ್ಮ ಹತ್ರ ಇರಬೇಕು. ಎರಡನೇದು ಬಂದು ಏನ್ ಮಾಡಬೇಕು ಮತ್ತೆ ಏನ್ ಓದಬೇಕು ಮತ್ತೆ ಎಷ್ಟು ಓದಬೇಕು. ಸೊ ಯಾಕಂದ್ರೆ ನಮಗೆ ಸಿಲೆಬಸ್ ತುಂಬಾ ಇರೋದ್ರಿಂದ ನಮಗೆ ತುಂಬಾ ಕನ್ಫ್ಯೂಸ್ ಆಗ್ಬಿಡುತ್ತೆ. ಹಾಗಾದ್ರಿಂದ ನಾವು ಏನ್ ಓದಬೇಕು, ಎಷ್ಟು ಓದಬೇಕು ಅಂತ ಒಂದು ಕ್ಲಾರಿಟಿ ಇರಬೇಕು. ಮತ್ತೆ ಮೂರನೇದು ಬಂದ್ರು RRR ಟೆಕ್ನಿಕ್ ಅಂದ್ರೆ ರಿವಿಷನ್ ಟೆಕ್ನಿಕ್. ಯಾವುದೇ ಕಾರಣಕ್ಕೂ ನೀವು ಒಂದ್ಸತಿ ಓದ್ಬಿಟ್ರೆ ಅದು ನಿಮ್ಮ ಬ್ರೈನ್ ಅಲ್ಲಿ ಉಳ್ಕೊಳ್ಳಲ್ಲ. ನೀವು ಅದನ್ನ ಮತ್ತೆ ಪ್ಲಾನ್ ಹಾಕೊಂಡು ರಿವಿಷನ್ ಮಾಡಿದ್ರೆ ಎಕ್ಸಾಮ್ ಟೈಮಲ್ಲಿ ಈಸಿ ಆಗುತ್ತೆ. ಸ್ನೇಹಿತರೆ, ಈ 3 ಪಾಯಿಂಟ್ಸ್ ನೀವು ಪ್ರಾಪರ್ ಆಗಿ ಫಾಲೋ ಮಾಡಿದ್ರೆ ನೀವು ಈಸಿಯಾಗಿ ಎಕ್ಸಾಮ್ ಅಲ್ಲಿ ಗುಡ್ ಸ್ಕೋರ್ ನ ಮಾಡಿ ಒಳ್ಳೆ ಕಾಲೇಜಲ್ಲಿ ಸೀಟ್ ತಗೋತೀರ. ಇನ್ನು ಸೆಕೆಂಡ್ ಸ್ಟೇಜ್, ಸ್ನೇಹಿತರೆ, ಈಗ ಉದಾಹರಣೆಗೆ ನೀವು ಒಳ್ಳೆ ಕಾಲೇಜಲ್ಲಿ ಸೀಟ್ ತಗೋತೀರಾ ಅನ್ಕೊಳ್ಳಿ. ಬಟ್ ಇಲ್ಲೂ ಕೂಡ ನೀವು ಮಾಡೋ ಮಿಸ್ಟೇಕ್ಸ್ ತುಂಬಾ ಇದೆ. ಮೊದಲನೇ ಮಿಸ್ಟೇಕ್ ಏನ್ ಗೊತ್ತಾ? ಕಾಲೇಜ್ಗೆ ಹೋದ್ಮೇಲೆ ಮತ್ತೆ ಸೇಮ್ ಹಳೆ ಪ್ಲಾನ್ ಫಾಲೋ ಮಾಡ್ಕೊಂಡು ಹೋಗ್ಬಿಡೋದು. PUC ಏನ್ ಫಾಲೋ ಮಾಡ್ತೀರಾ ಅದನ್ನೇ ಇಲ್ಲೂ ಕೂಡ ಇಂಪ್ಲಿಮೆಂಟ್ ಮಾಡ್ಕೊಂಡು ಹೋಗ್ಬಿಡ್ತೀರಾ. ಅದೇನ್ ಗೊತ್ತಾ? ಎಕ್ಸಾಮ್ ಟೈಮಲ್ಲಿ ಓದೋದಾ ಅಂತ ಬಿಟ್ಬಿಟ್ಟು ನಿಮ್ಮ ಈಗೋನ ತೋರಿಸ್ಕೊಂಡು ನೀವು ಎಕ್ಸಾಮ್ ಟೈಮಲ್ಲಿ ಓದಕ್ ಹೋದ್ರೆ ತುಂಬಾ ಕಷ್ಟ. ಯಾಕಂದ್ರೆ ಇದು ಇಂಜಿನಿಯರಿಂಗ್ ಡಿಗ್ರಿ, ಇದು PUC ಅಲ್ಲ. ಯಾಕಂದ್ರೆ ಇಂಜಿನಿಯರಿಂಗ್ ಅಲ್ಲಿ 4 ವರ್ಷ ಇರುತ್ತೆ. ಪ್ರತಿ ವರ್ಷ 2 ಸೆಮಿಸ್ಟರ್, ಅಂದ್ರೆ 4 ವರ್ಷದಲ್ಲಿ 8 ಸೆಮಿಸ್ಟರ್ನ ನೀವು ಕ್ಲಿಯರ್ ಮಾಡಿದ್ರೆ ನಿಮಗೆ ಇಂಜಿನಿಯರಿಂಗ್ ಡಿಗ್ರಿ ಬರುತ್ತೆ. ಸೊ ನೀವು ಪ್ರತಿ ಸೆಮ್ ಅಲ್ಲಿ ಬ್ಯಾಕ್ಲಾಗ್ಸ್ ಏನಾದ್ರೂ ಮಾಡ್ಕೊಂಡ್ ಬಂದ್ರೆ ನಿಮ್ಮ ಎಕ್ಸಾಮ್ ಕ್ಲಿಯರ್ ಆಗ್ದೇನೆ ನೀವು 4 ವರ್ಷದಲ್ಲಿ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಇನ್ನು ಸೆಕೆಂಡ್ ಮಿಸ್ಟೇಕ್ ಏನ್ ಗೊತ್ತಾ? ಪ್ರಾಪರ್ ಫ್ರೆಂಡ್ಶಿಪ್. ನೋಡಿ, ಇಂಜಿನಿಯರಿಂಗ್ ಕಾಲೇಜ್ ಹೋದ್ಮೇಲೆ ತುಂಬಾ ಜನ ಫ್ರೆಂಡ್ಸ್ ಆಗ್ತಾರೆ. ಫ್ರೆಂಡ್ಸ್ ಮಾಡೋ ತಪ್ಪ ಅಂತ ಹೇಳ್ತಿಲ್ಲ, ಬಟ್ ಪ್ರಾಪರ್ ಆಗಿ ಫ್ರೆಂಡ್ಶಿಪ್ ನ ಮಾಡಬೇಕು. ಯಾಕಂದ್ರೆ ಇಂಜಿನಿಯರಿಂಗ್ ಟೈಮ್ ಅಲ್ಲಿ ನಮ್ಮ ಮೈಂಡ್ ಸೆಟ್ ಯಾವ ತರ ಇರುತ್ತೆ ಅಂದ್ರೆ ಸುಮ್ನೆ ತಿರ್ಗಣ ಎಂಜಾಯ್ ಮಾಡೋದ ಅಂತ ಮೈಂಡ್ ಸೆಟ್ ಇರುತ್ತೆ. ಲೈಫ್ ಅಲ್ಲಿ ಎಂಜಾಯ್ಮೆಂಟ್ ಇರೋದು ತುಂಬಾ ಇಂಪಾರ್ಟೆಂಟ್. ಬಟ್ ಅದಕ್ಕಿಂತ ಮುಂಚೆ ಕಾಲೇಜ್ ಅಲ್ಲಿ ನೀವು ಎಕ್ಸಾಮ್ಸ್ ನ ಕ್ಲಿಯರ್ ಮಾಡ್ಬೇಕು ಅಂದ್ರೆ ನೀವು ನಿಮ್ಮ ಎಕ್ಸಾಮ್ಗೆ ಬೇಕಾದ ಸಿಲೆಬಸ್ ಗೋಸ್ಕರ ನಿಮ್ಮ ಟೈಮ್ ನ ಕೊಡಬೇಕು. ಎಂಜಾಯ್ಮೆಂಟ್, ಫ್ರೆಂಡ್ಸ್ ಜೊತೆ ಟೈಮ್ ಸಿಕ್ತು ಅಂತ ಆ ಕಡೆ ಈ ಕಡೆ ಡಿಸ್ಟರ್ಬ್ ಆಗಿ ನೀವು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಒಳ್ಳೆ ಸ್ಕಿಲ್ಸ್ ನ ಕಲ್ತ್ಕೊಂಡ್ರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾದ್ರಿಂದ ಎಂಜಾಯ್ಮೆಂಟ್ ಇರ್ಲಿ, ಜೊತೆಗೆ ತುಂಬಾ ಟೈಮ್ ನ ನೀವು ಓದಕ್ ಕೊಡ್ಬೇಕು. ಇನ್ನು ಮೂರನೇದು ಬಿಗ್ಗೆಸ್ಟ್ ಡಿಸ್ಟ್ರಾಕ್ಷನ್. ಸೊ ತುಂಬಾ ಜನ ಕಾಲೇಜ್ಗೆ ಹೋದ್ಮೇಲೆ ಆ ಕಡೆ ಈ ಕಡೆ ಡಿಸ್ಟ್ರಾಕ್ಷನ್ಸ್ ಇರುತ್ತೆ. ನೀವು ಅದರಿಂದ ಆದಷ್ಟು ದೂರ ಇರಿ. ಯಾಕಂದ್ರೆ ಲೈಫ್ ಅಲ್ಲಿ ಇಂಜಿನಿಯರಿಂಗ್ ಅನ್ನೋದು ಒಂದು ಬೇಸ್ಮೆಂಟ್. ಸೊ ಹಾಗಾದ್ರಿಂದ ನೀವು MPC ತಗೊಳ್ಳೋರು ಇಂಜಿನಿಯರಿಂಗ್ ಕಾಲೇಜಸ್ ಅಲ್ಲಿ ಟೈಮ್ ವೇಸ್ಟ್ ಮಾಡ್ಕೊಂಡು ಆ ಕಡೆ ಈ ಕಡೆ ಡಿಸ್ಟ್ರಾಕ್ಷನ್ಸ್ ನ ಕಡಿಮೆ ಮಾಡಬೇಕು. ನಿಮ್ಮ ಪೇರೆಂಟ್ಸ್ ಲಕ್ಷ ಕಟ್ಟು ನಿಮಗೆ ಓದಿಸ್ತಾರೆ. ಯಾಕಂದ್ರೆ ಅವ್ರ ಆಸೆ ಏನ್ ಗೊತ್ತಾ? ನೀವು ಒಳ್ಳೆ ಕಾಲೇಜಲ್ಲಿ ಸೆಟ್ಲ್ ಆಗಿ ಒಳ್ಳೆ ಪ್ಲೇಸ್ಮೆಂಟ್ ಜೊತೆ ಈಚೆ ಬಂದ್ರೆ ಅವರು ಕೂಡ ಒಂದು ಖುಷಿ, ತಮ್ಮ ಮಕ್ಕಳು ಸೆಟ್ಲ್ ಆಗಿದ್ದಾರೆ ಅಂತ. ಆದ್ರಿಂದ ನೀವು ಸಣ್ಣ ಪುಟ್ಟ ಡಿಸ್ಟ್ರಾಕ್ಷನ್ಸ್ಗೆ ಡಿಸ್ಟ್ರಾಕ್ಟ್ ಆದ್ರೆ ಅದರಿಂದ ವ್ಯಾಲ್ಯೂ ಏನಿದೆ?
ಇನ್ನು ಲಾಸ್ಟ್ ಸ್ಟೇಜ್ ಫೈನಲಿ ಇಷ್ಟೆಲ್ಲ ಮಾಡೋದು ಯಾಕೆ ನಾವು ಒಳ್ಳೆ ಪ್ಯಾಕೇಜ್ ಜೊತೆ ಹೊರಗಡೆ ಬಂದು ಒಳ್ಳೆ ಕಂಪ್ನಿಯಲ್ಲಿ ಸೆಟ್ಲ್ ಆಗಿ ನಮ್ಮ ಡ್ರೀಮ್ ನ ಅಚೀವ್ ಮಾಡ್ಕೋಬೇಕಂತ ಅಲ್ವಾ. ಬಟ್ ನೀವು ಕಾಲೇಜ್ ಅಲ್ಲಿ ಕರೆಕ್ಟ್ ಆಗಿ ಎಕ್ಸಾಮ್ಸ್ ನ ಕ್ಲಿಯರ್ ಮಾಡದೆ ಹೋದ್ರೆ, ಪ್ರಾಪರ್ ಸ್ಕಿಲ್ ನ ಕಡಿದೆ ಹೋದ್ರೆ, ನೀವು ಹೊರಗಡೆ ಬಂದ ಮೇಲೆ ಸಣ್ಣ ಪುಟ್ಟ ಕಂಪನಿಯಲ್ಲಿ ಕೂಡ ಕೆಲಸ ಸಿಗೋದು ತುಂಬಾ ಕಷ್ಟ ಆಗ್ಬಿಟ್ಟಿದೆ. ಯಾಕಂದ್ರೆ ಈಗಿನ ಕಂಪನಿಗಳು ಸ್ಕಿಲ್ ಇಲ್ದೆ ಹೋದ್ರೆ ಏಜ್ ನ ನೋಡ್ತಾನೆ ಇಲ್ಲ, ತುಂಬಾ ಜನನ್ನ ಈಚೆಗೆ ತೆಗೆದಾಕ್ತಿದ್ದಾರೆ. ಹಾಗಾದ್ರಿಂದ ನಿಮ್ಗೆ ಸ್ಕಿಲ್ ಇರಬೇಕು, ಎಕ್ಸಾಮ್ಸ್ ಕೂಡ ಪ್ರಾಪರ್ ಆಗಿ ಕ್ಲಿಯರ್ ಮಾಡಿ, ಮತ್ತೆ ನಿಮ್ಮ ಲೈಫ್ ಅಲ್ಲಿ ನೀವು ಯಾವ ಕಂಪನಿಗೆ ಹೋಗ್ಬೇಕು, ಸೊ ಆ ಕಂಪನಿಗೆ ಬೇಕಾದ ಸ್ಕಿಲ್ ಅನ್ನು ನೀವು ಮುಂಚೆನೆ ಕಲ್ತ್ಕೊಂಡಿದ್ದೆ ಆದ್ರೆ ನೀವು 4 ವರ್ಷ ಡಿಗ್ರಿ ಆದ್ಮೇಲೆ ಕ್ಯಾಂಪಸ್ ಸೆಲೆಕ್ಷನ್ ಅಲ್ಲಿ ಈಸಿಯಾಗಿ ಸೆಲೆಕ್ಟ್ ಆಗಿ ನಿಮ್ಮ ಡ್ರೀಮ್ ನ ಫುಲ್ಫಿಲ್ ಮಾಡ್ಕೋತೀರಾ. ಇಲ್ಲ ಅಂದ್ರೆ 20,000 30,000 ಜಾಬ್ ಸಿಗೋದು ಕೂಡ ತುಂಬಾ ಕಷ್ಟ ಆಗ್ಬಿಡುತ್ತೆ. ಅನ್ಎಂಪ್ಲಾಯ್ಡ್ ಆಗಿ ಉಳ್ಕೊಬಿಡ್ತೀರಾ. ಹುಷಾರು. ಫೈನಲಿ ನೀವು ಈ ಪ್ರಾಬ್ಲಮ್ ನ ಫೇಸ್ ಮಾಡಬಾರ್ದು ಅಂದ್ರೆ ಮೊದಲನೇದು ಪ್ರಾಪರ್ ಪ್ಲಾನ್ ಹಾಕೊಂಡು ಯಾವಾಗಿಂದ ಸಿಲೆಬಸ್ ನ ಕಂಪ್ಲೀಟ್ ಮಾಡ್ಕೊಂಡು ಎಕ್ಸಾಮ್ಸ್ ನ ಪ್ರಾಪರ್ ಆಗಿ ಕ್ಲಿಯರ್ ಮಾಡ್ಕೊಳ್ಳಿ. ಎರಡನೇದು ಸುಮ್ನೆ ಬಟ್ಟಿ ಹೊಡಿಯೋದಕ್ಕಿಂತ ಪ್ರಾಪರ್ ಆಗಿ ಸ್ಕಿಲ್ಸ್ ಕಲ್ತ್ಕೊಂಡ್ರೆ ನಿಮ್ಗೆ ಕಂಪನಿ ಸೆಲೆಕ್ಷನ್ ಅಲ್ಲಿ ಈಸಿ ಆಗುತ್ತೆ. ಇನ್ನು ಮೂರನೇದು ದಯವಿಟ್ಟು ಡಿಸ್ಟ್ರಾಕ್ಷನ್ಸ್ ಇಂದ ದೂರ ಇರಿ. ಸ್ನೇಹಿತರೆ, ಫೈನಲಿ ನನ್ನ ಒಂದು ಮಾತು, ನಿಮ್ಮನ್ನ ನೀವು ನಂಬಿ ನಾನು ಮಾಡ್ತೀನಿ ಅಂತ ನೀವು ಯಾವುದೇ ಕೆಲಸನೋ ಮಾಡಿ ಮುಗಿಸ್ತೀರಾ, ಇದು ನನ್ನ ಭರವಸೆ. ಹಾಗಾದ್ರಿಂದ ಸ್ಟಾರ್ಟ್ ಮಾಡಿ, ನಿಮ್ಮನ್ನು ನೀವು ನಂಬಿ ಲೈಫ್ ಅಲ್ಲಿ ನೀವು ಸಕ್ಸಸ್ ಆಗ್ತೀರಾ ಅಂತ ಹೇಳ್ತಾ, ಇದೇ ತರ ವಿಡಿಯೋನ ಬಯಾಲಜಿ ಬ್ಯಾಕ್ ಗ್ರೌಂಡ್ ಅಂದ್ರೆ BPC ಬ್ಯಾಕ್ ಗ್ರೌಂಡ್ ಅವ್ರು ಕೂಡ ಮಾಡ್ಬೇಕು ಅನ್ಕೊಂಡಿದೀನಿ. ವಿಡಿಯೋ ಬೇಕಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ಖಂಡಿತ ಮಾಡ್ತೀನಿ. ಸ್ನೇಹಿತರೆ, ಲಾಸ್ಟ್ ಒಂದು ಕೊಟೇಶನ್, ಸೆಲ್ಫ್ ರೆಸ್ಪೆಕ್ಟ್ ಇಸ್ ದ ಬಿಗ್ಗೆಸ್ಟ್ ರೆಸ್ಪೆಕ್ಟ್ ಇನ್ ದ ವರ್ಲ್ಡ್ ಅಂತ ಕರಿತೀವಿ. ಯಾಕಂದ್ರೆ ನಿಮಗೆ ನೀವು ಫಸ್ಟ್ ಗೌರವ ಕೊಟ್ರಿ ಅನ್ಕೊಳ್ಳಿ, ನಿಮ್ಮ ಸುತ್ತಮುತ್ತ ಜನ ನಿಮಗೆ ಗೌರವ ಕೊಡ್ತಾರೆ, ಪ್ರಪಂಚ ಕೂಡ ನಿಮಗೆ ಗೌರವ ಕೊಡುತ್ತೆ. ಹಾಗಾದ್ರಿಂದ ಫಸ್ಟ್ ನಿಮ್ಮನ್ನು ನೀವು ನಂಬಿ ನಿಮ್ಮನ್ನು ನೀವು ಗೌರವ ಕೊಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ಸಿಗೋದಾ.